ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವಾಗ ನೆಟ್ ಫ್ಲವರ್ ಎಂಬ್ರಾಯ್ಡ್ರಿ ತುಂಬ ಟ್ರೆಂಡಿಂಗಲ್ಲಿದೆ. ಜೆಸಿ ಕ್ರಿಯೇಷನ್ಸ್ನವರ ಈ ಡಿಸೈನನ್ನು ತಗೊಂಡು ನಾನು ಟ್ರೈ ಮಾಡಿದೆ. ಹಾಗೆ ಅದನ್ನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಮೇಲೆ ಈ ಥರ ನೆಟ್ ಕ್ಲಾತನ್ನು ಹಾಕಿ ಒಂದು ರೌಂಡ್ ಸ್ಟಿಚ್ಚನ್ನು ರನ್ ಮಾಡಬೇಕು. ಫ್ಲವರ್ನ ಶೇಪಲ್ಲಿರುತ್ತೆ. ಇದು ಒಂಥರ 3D ಫ್ಲವರ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಸ್ಟ್ ರೌಂಡ್ ಆದಮೇಲೆ ಸೆಕೆಂಡ್ ರೌಂಡ್ಗೆ ಈ ಥರ ಫೋಲ್ಡ್ ಮಾಡಿ ಹಿಡ್ಕೊಂಡು ಇನ್ನೊಂದು ರೌಂಡ್ ಸ್ಟಿಚಸ್ ಇರುತ್ತೆ, ಅದನ್ನು ಸ್ಟಿಚ್ ಮಾಡಬೇಕು. ನನ್ನ ಹತ್ರ ಇದ್ದಂತಹ ನೆಟ್ ಕ್ಲಾತ್ ಸ್ವಲ್ಪ ರಫ್ ಆಗಿತ್ತು, ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ. ನಾನು ಜಸ್ಟ್ ಟ್ರೈ ಮಾಡಿರೋದಷ್ಟೇ. ತುಂಬ ಸಾಫ್ಟ್ ಆಗಿರುವಂತಹ ಒಳ್ಳೆ ಕ್ವಾಲಿಟಿಯ ನೆಟ್ ಕ್ಲಾತ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ನೆಟ್ ಕ್ಲಾತನ್ನು ಹಾಕುವಾಗ ರಾಂಗ್ ಸೈಡನ್ನು ಮೇಲ್ಗಡೆ ಬರೋ ಥರ, ಅಂದರೆ ಫೋಲ್ಡ್ ಮಾಡಿದಾಗ ರೈಟ್ ಸೈಡ್ ಬರೋ ಥರ ಹಾಕ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಹಿಡ್ಕೊಂಡು ಒಂದು ಸ್ವಲ್ಪ ಟ್ವಿಸ್ಟ್ ಕೊಟ್ಕೊಂಡು ಕೆಳಗಡೆ ಇನ್ನೊಂದು ರೌಂಡ್ ಸ್ಟಿಚ್ಚನ್ನು ರನ್ ಮಾಡಬೇಕು. ಫ್ಲವರ್ ಆದರೂ ಕೂಡ ಬ್ಲೌಸ್ನ ಸ್ಲೀವ್ಸ್ಗೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹ್ಯಾಂಡ್ ವರ್ಕಲ್ಲಿ ಅಂದರೆ ಆರಿ ವರ್ಕಲ್ಲಿ ಕೂಡ ನಾನು ಈ ನೆಟ್ ಕ್ಲಾತಲ್ಲಿ 3D ಫ್ಲವರನ್ನು ಮಾಡಿದ್ದೀನಿ. ತುಂಬ ಟೈಮ್ ತಗೊಳ್ತು ನನಗೆ ಆವಾಗ. ಬಟ್ ಈಗ ಮೆಷಿನ್ ಎಂಬ್ರಾಯ್ಡ್ರಿಯಲ್ಲಿ ಮಾಡಬೇಕಿದ್ರೆ ತುಂಬ ಬೇಗ ಆಯಿತು. ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಹಿಡ್ಕೊಂಡು ಡಿಸೈನನ್ನು ರನ್ ಮಾಡಬೇಕಾಗತ್ತೆ. ವಿಡಿಯೋ ಮಾಡಿಕೊಂಡು ರನ್ ಮಾಡಬೇಕಿದ್ರೆ ಸ್ವಲ್ಪ ಹೊರಗಡೆ ಬಂತು ಕ್ಲೋತ್, ಸರಿಯಾಗಿ ಹಿಡ್ಕೋಬೇಕು. ಸ್ಟಿಚಸ್ಸಿಂದ ಹೊರಗಡೆ ಬಂದಿರುವಂಥದ್ದನ್ನು ಸ್ವಲ್ಪ ಕಟ್ ಮಾಡಿ ತೆಕ್ಕೊಂಡಿದ್ದೀನಿ. ಒಂದು ರೌಂಡ್ ತಿಕ್ಕಾಗಿ ರನ್ ಆಗುತ್ತೆ ಸ್ಟಿಚಸ್ಸು, ಅದನ್ನು ಕೂಡ ಹಾಕ್ಕೋಬೇಕು. ಫ್ಲವರ್ನ ಮೇಲ್ಗಡೆ ಸೈಡಿಂದ ಕೂಡ ಸಾಕಷ್ಟು ಬಟ್ಟೆನ ಅಂದರೆ ನೆಟ್ ಕ್ಲೋತನ್ನು ಉಳಿಸ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಫೋಲ್ಡ್ ಮಾಡಬೇಕಿದ್ರೆ ಬಟ್ ಕ್ಲೋತ್ ಕಡಿಮೆ ಆದರೆ ಅದು ಚೆನ್ನಾಗಿ ಬರಲ್ಲ, 3D ಲುಕ್ ಬರಲ್ಲ. ಚೆನ್ನಾಗಿ ಕ್ವಾಲಿಟಿ ಇರುವಂತಹ ನೆಟ್ ಕ್ಲಾತನ್ನು ತಗೊಳ್ಳಿ. ಇದು ಸ್ವಲ್ಪ ರಫ್ ಇತ್ತು, ಹಾಗಾಗಿ ನನಗೆ ಸ್ವಲ್ಪ ಕಷ್ಟನೇ ಆಯಿತು. ಉಷಾ 450 ಮತ್ತು 550 ಇರುವಂಥವ್ರು ಈ ಥರದ ಟ್ರೆಂಡಿಂಗ್ ಡಿಸೈನ್ಸನ್ನು ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಈ ಥರ ತಿಕ್ಕಾಗಿ ಒಂದು ರೌಂಡ್ ಸ್ಟಿಚಸ್ ಇದೆ, ಅದನ್ನು ಕೂಡ ರನ್ ಮಾಡಬೇಕು. ಈಗ ಬಂದಿರೋಂಥ ಡಿಸೈನಲ್ಲಿ 4-5 ಫ್ಲವರ್ಸ್ಗಳಿದ್ದಾವೆ ಒಂದು ಸ್ಲೀವ್ಗೆ. ಹಾಗೆ ಸ್ವಲ್ಪ ಲೀಫ್ ಕೂಡ ಇದೆ, ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿರಬೇಕು ಅಂತ ಹೇಳಿದರೆ ಒಂದೊಂದು ಫ್ಲವರ್ಸನ್ನು ಹಾಕ್ಕೋಬೋದು. ಅಥವಾ ಈ ಥರ ಮಾಡಿ ಡೋರಿಯ ಹ್ಯಾಂಗಿಂಗನ್ನು ಕೂಡ ರೆಡಿ ಮಾಡ್ಬೋದು. ಅದು ಕೂಡ ತುಂಬ ಯೂನಿಕ್ ಅಂತಲೇ ಹೇಳ್ಬೋದು. ಟ್ರೆಂಡಿಂಗ್ ಆಗಿರುವಂಥ ಡಿಸೈನ್ಸ್ಗಳು ಬೇಕು ಅಂತ ಹೇಳುವಂಥವ್ರಿಗೆ ಈ ಥರದ ಡಿಸೈನನ್ನು ಹಾಕ್ಕೊಟ್ಟಾಗ ತುಂಬ ಖುಷಿ ಆಗ್ತಾರೆ. ನೋಡಿ, ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು. ಕೊನೆಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ಟಿಚಸ್ಸಿಂದ ಹೊರಗಡೆ ಇರುವಂತಹ ಎಲ್ಲ ಕ್ಲೋತನ್ನು ಫೈನಾಗಿ ಕಟ್ ಮಾಡಿ ತೆಗಿಬೇಕು. ನೆಟ್ ಕ್ಲಾತ್ ಸ್ವಲ್ಪ ಎಳೆದ್ರೂ ಕೂಡ ಹರಿಯುತ್ತೆ, ಸೊ ಕೇರ್ಫುಲ್ಲಾಗಿ ಕಟ್ ಮಾಡಿ ತೆಗಿಬೇಕು. ತಿಕ್ಕಾಗಿ ಏನು ಲೈನ್ ಹಾಕಿದ್ದೀನಿ ಅದನ್ನು ಹಾಕುವಂಥ ಮೊದಲೇ ಕಟ್ ಮಾಡಿ ತೆಗೆದ್ರೆ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀವು ಆ ಥರ ಟ್ರೈ ಮಾಡಿ. ಇದು ನಾನು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಚಾನೆಲನ್ನು ನೋಡ್ತಾ ಇದ್ದೀರಿ, ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಫ್ಲವರ್ನ ಕೆಳಗಡೆ ಸ್ವಲ್ಪ ಡಿಸೈನ್ ಇತ್ತು, ಅದನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಬೇರೆ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಸೇಮ್ ಕಲರ್ ಹಾಕಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹೊಸ ಡಿಸೈನ್ಸ್ ಅಥವಾ ಯಾವುದೇ ಡಿಸೈನನ್ನು ಪರ್ಚೇಸ್ ಮಾಡಿದಾಗ ಅದನ್ನು ಡೈರೆಕ್ಟಾಗಿ ಕಸ್ಟಮರ್ ಕ್ಲೋತ್ ಮೇಲೆ ಹಾಕೋದಕ್ಕೆ ನಾನು ಹೋಗಲ್ಲ. ಒಂದು ವೇಸ್ಟ್ ಕ್ಲೋತ್ ಮೇಲೆ ಅಥವಾ ಬೇಡದಿರುವಂತಹ ಕ್ಲೋತ್ ಮೇಲೆ ಹಾಕಿ ಟ್ರಯಲ್ ಮಾಡಿ ಫಸ್ಟ್ ನೋಡ್ತೀನಿ. ಯಾವುದೇ ಹೊಸ ಡಿಸೈನ್ಸನ್ನು ಪರ್ಚೇಸ್ ಮಾಡಿದರೂ ಕೂಡ ಅಂತ ಹೇಳಿದ್ರೆ ಕೆಲವೊಂದು ಸ್ಟಿಚಸ್ಗಳು ಯಾವ ಥರ ಇರುತ್ತೆ ಅಂತೇಳಿ ನಮಗೆ ನೋಡಿದಾಗ ಗೊತ್ತಾಗಲ್ಲ. ಹಾಗೆ ಒಂದು ಐಡಿಯಾ ಕೂಡ ಬರುತ್ತೆ ಹೇಗೆ ಮಾಡಬೇಕು ಅಂತೇಳಿ. ಒಂದಷ್ಟು ಆರಿ ವರ್ಕ್ ಕಾನ್ಸೆಪ್ಟ್ಗಳನ್ನು ಮೆಷಿನ್ ಎಂಬ್ರಾಯ್ಡ್ರಿಯಲ್ಲಿ ತರ್ತಾ ಇದ್ದಾರೆ, ತುಂಬ ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ಹಾಗೆ ಜೆಸಿ ಕ್ರಿಯೇಷನ್ಸ್ನವರ ಡಿಸೈನ್ಸ್ಗಳು ಕೂಡ ಹಾಗೆ ತುಂಬ ಚೆನ್ನಾಗಿರುತ್ತೆ. ಅವರ ವೆಬ್ಸೈಟಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ ಡಿಸೈನ್ಸ್ಗಳನ್ನು, ನ್ಯೂ ಡಿಸೈನ್ಸ್ಗಳನ್ನೆಲ್ಲ. ನೋಡಿ, ಇದು ಡಿಸೈನ್ ಆಲ್ಮೋಸ್ಟ್ ಫಿನಿಶ್ ಆಗ್ತಾ ಬಂತು. ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು.